15 ಮೂಕ ಪ್ರಾಣಿ ವಿಸ್ಮಯ ಪಡುವಂತಹ ಸಂಪ್ರದಾಯ ತಲೆ ತಗ್ಗಿಸುವಂತಿದೆ. ಎತ್ತರೆ ಸೂತಕ, ಸತ್ತರೆ ಸೂತಕ, ಮೈ ನೆರೆದರೆ ಸೂತಕ, ಮದುವೆ ಆದರೂ ಸೂತಕ. ಪುಟ 71. ಮೈನಾರಾದಾಗ ದೇವರು ಅಟ್ಟಿ ಮನೆತನಗಳಿಗೆ ಸೂತಕ ಎಂಬ ನಂಬಿಕೆ ಇದೆ. ಇಂತಹ ಹೆಣ್ಣು ಮಕ್ಕಳನ್ನು ಸಾಂಕೇತಿಕವಾಗಿ ಹಸಿರು ಗುಡಿಸಲು ಕಟ್ಟಿ ಬಿಡುತ್ತಾರೆ. ಊರವರೆಗೆ ಅನಾಥಳಂತೆ ಕಾಲ ಕಳೆಯಬೇಕಾಗುತ್ತದೆ. ಬಾಣಂತಿಯರು ಹಸುಗೂಸಿನ ಜೊತೆಯಲ್ಲಿ ಊರವರೆಗೆ ತಡಿಕೆಯ ಬದಿಯಲ್ಲಿ 3 ತಿಂಗಳವರೆಗೆ ಬಿಸಿಲು ಗಾಳಿ ಮಳೆ ಎನ್ನದೆ ಬಯಲಿನಲ್ಲಿ ಅನಾಥರಂತೆ ಕಾಲ ಕಳೆಯಬೇಕಾಗುತ್ತದೆ. ಬಹಿಷ್ಠೆಯಾದವರು ಮರದ ಕೆಳಗೋ ಅಥವಾ ಪಕ್ಕದ ಗ್ರಾಮದ ಊರಿನ ಮೇಲು ಜಾತಿಯವರ ಪಡಸಾಲೆಯಲ್ಲಿ ಮಲಗಿಕೊಳ್ಳುತ್ತಾರೆ. ಇಂತಹ ಸಂದರ್ಭದಲ್ಲಿ ಬೇರೆ ಜಾತಿಯವರ ಯುವಕರು ಕಾಡುಗೊಲ್ಲರ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಿರುವ ನಿದರ್ಶನಗಳಿವೆ. ಶೀಲ ಕಳೆದುಕೊಂಡರೂ ಕಟ್ಟುಪಾಡುಗಳಿರಬೇಕೇ? 11 ವಿಶ್ವದಲ್ಲಿ ಭಗವಂತ ನೇರವಾಗಿ ಪ್ರತ್ಯಕ್ಷವಾಗಿ ಬಂದಿರುವ ದೃಷ್ಟಾಂತಗಳಿಲ್ಲ. ಸಹಜವಾಗಿ ಸತ್ತವರ ಹೆಸರಿನಲ್ಲಿ ತಾಳಿ ಹಲವು ವಿಗ್ರಹಗಳು ಗಿಡಮರ ಕಲ್ಲುಗಳನ್ನು ಪ್ರಾಣಿ ನಿಸರ್ಗದತ್ತ ಪ್ರಕೃತಿಯ ಆರಾಧಕರಾಗಿರುತ್ತಾರೆ. ಮರಣ ಹೊಂದಿರುವ ಸಮುದಾಯದ ಪೂರ್ವಿಕರನ್ನು ಗಂಡ ಸಮುದಾಯ ಬೆತ್ತದ ಬುಟ್ಟಿ, ಮರದ ಪೆಟ್ಟಿಗೆ, ಗಣೆ, ಬಿಲ್ಲು, ಬಾಣ, ಬಾರು, ಕತ್ತಿ, ಲಿಂಗ, ಕುದುರೆ, ಬಸವ ಮುಂತಾದವುಗಳನ್ನು ಆರಾಧಿಸುತ್ತಾರೆ. ಉದಾಹರಣೆಗೆ ಜುಂಜಪ್ಪ, ಕಾಟಪ್ಪ, ಚಿತ್ತಪ್ಪ, ಸಿದ್ದಯ್ಯ, ನಾಗಪ್ಪ, ಭೂತಪ್ಪ, ಕ್ಯಾತಪ್ಪ, ಪಾತಪ್ಪ, ತಿಮ್ಮಪ್ಪ, ಅಜ್ಜಪ್ಪ, ನರಸಿಂಹ, ಮಾರಕ್ಕ, ತಿಮ್ಮಕ್ಕ, ಕರಿಯಮ್ಮ, ಕೆಂಪಮ್ಮ, ಬೇವಿನಹಳ್ಳಿ ಕರಿಯಮ್ಮ. ಮಾನವರೇ ನಿರ್ಮಿಸಿಕೊಂಡ ದೇವರುಗಳಿಗೆ ಮಾನವರೇ ಕಟ್ಟುಪಾಡುಗಳನ್ನು ಸೃಷ್ಟಿಸಿ ದೇವರು ಸೃಷ್ಟಿಸದ ನಿಯಮಗಳನ್ನು ಮಾನವ ಸೃಷ್ಟಿಸಿ ಮಾನವರ ಹಕ್ಕುಗಳನ್ನು ಧ್ವಂಸ ಮಾಡಿರುವುದು ಯಾದವ ಕುಲಕ್ಕೆ ಶೋಭೆ ತರುವುದೇ? ಯಾದವ ಕುಲಕ್ಕೆ ಇದು ಶೋಭೆ ತರುತ್ತಾ? 12 ಗೊಲ್ಲರ ಜನಾಂಗಕ್ಕೆ 3 ಕಟ್ಟೆ ಮನೆಗಳು ಸಹಜ. ಚನ್ನಮುತ್ತಿ ಕರೆಬೆರಲಿ, ಚಿತ್ತಮುತ್ತಿಗೆ ತಾಳವಟ್ಟಿ, ರಾಮೇಗೌಡನಿಗೆ ರಾಮೇಳ್ಳಿ. 3 ಕಟ್ಟೆ ಮನೆಗಳು 3 ಪಂಗಡಕ್ಕೆ ಸೇರಿರುತ್ತವೆ. 3 ಕುಟುಂಬಗಳು ಬೇರೆ ಬೇರೆ ವಂಶಸ್ಥರಾಗಿರುತ್ತಾರೆ. ಹೀಗಿರುವಾಗ ಕರಡಿಗೊಂದರು ಮಾತ್ರ ನೆಂಟರು, ಉಳಿದವರು ಅಣ್ಣ ತಮ್ಮಂದರೆಂಬ ವಾದವಿದೆ. ಹಾಗಾದರೆ 3 ಕಟ್ಟೆ ಮನೆಗಳು ಅಸ್ತಿತ್ವಕ್ಕೆ ಬರಲು ಕಾರಣಗಳೇನು? ತಾಳವಟ್ಟಿ ರಾಮೇನಹಳ್ಳಿಯವರು ಒಬ್ಬ ತಂದೆಯ ಮಕ್ಕಳೇ? ಅಣ್ಣ ತಮ್ಮಂದಿರೆಂದರೆ ಒಂದೇ ತಾಯಿಯ ಗರ್ಭದಲ್ಲಿ ಬಂದಿರಬೇಕೆಲ್ಲವೇ? ಈ ಬಗ್ಗೆ ಸಮಜಾಯಿಸಿ ಉತ್ತರ ಸಿಗುವುದೇ? 13 ಚಿತ್ರಗಿರಿಯ ಅರಸು ಚಿತ್ತಯ್ಯ ಬೇಟೆಗೆ ಹೋಗಿದ್ದಾಗ ಬ್ರಾಹ್ಮಣರ ಜಾತಿಯ ಬೊಮ್ಮಯ್ಯನ ಮಗಳು ಗಂಗಮಾಳಮ್ಮನನ್ನು ಕಂಡು ಅವಳಲ್ಲಿ ಮೋಹಗೊಂಡು ಪ್ರೀತಿಸಿ ಮದುವೆಯಾದ ಚಿತ್ತಯ್ಯ ಕಾಡುಗೊಲ್ಲ. ಗಂಗಮಾಳಮ್ಮ ಬ್ರಾಹ್ಮಣರು. ಸುಮಾರು 500 ವರ್ಷಗಳ ಹಿಂದೆಯೇ ಅಂತರ್ಜಾತೀಯ ವಿವಾಹ ನಡೆದಿದೆ. ಮೂಢನಂಬಿಕೆಯ ಕಾಡುಗೊಲ್ಲರು ಬ್ರಾಹ್ಮಣರ ಮಗಳನ್ನೇ ದೇವಿ ಎಂದು ಆರಾಧಿಸುತ್ತಾರೆ. ಮತ್ತೊಂದು ಕಡೆ ಆಧುನಿಕ ಯುಗದಲ್ಲಿ ಬ್ರಾಹ್ಮಣರ ಮಗಳನ್ನು ಗೊಲ್ಲರ ಯುವಕ ಮದುವೆಯಾದರೆ ಊರಿಗೆ ಬರಬಾರದೆಂದು ಧಿಕ್ಕರಿಸುತ್ತಾರೆ.
ಇದು ಯಾವ ನ್ಯಾಯ? ಒಂದು ಕಡೆ ಪೂಜಿಸಿ ಮತ್ತೊಂದು ಕಡೆ ಧಿಕ್ಕರಿಸುವವರನ್ನು ಯಾವ ಜೈಲಿಗೆ ಕಳಿಸಬೇಕು? ಪುಟ 103. 14. ಮುತ್ತಿನ ಗೊಡಗನ್ನು ಹಾಗೂ ಯಗ್ಗಾಳೆಯನ್ನು ಎತ್ತಿ ಹಿಡಿದವನು ವಲಯರ ಕಮ್ಮೇಶಿ ಎಂಬುವನು. ಚಿತ್ತಯ್ಯ ವಲಯರನ್ನು ಕರೆದುಕೊಂಡು ಬಂದು ದೇವರ ಮುತ್ತಿನ ಛತ್ರಿಯನ್ನು ವಲಯರ ಕೈಯಲ್ಲಿ ಇಡಿಸಿರುವಾಗ ಗೊಲ್ಲರ ಕುಲದಲ್ಲಿಯೇ ಹುಟ್ಟಿರುವ ಕೆಲವರನ್ನು ಛತ್ರಿ ಚಾಮರ ದೇವರನ್ನು ಮುಟ್ಟಬಾರದೆಂದು ಅಸ್ಪೃಶ್ಯರಂತೆ ಕಡೆಗಣಿಸಿರುವುದು ಸಮಂಜಸವೇ? ಹಾಗಾದರೆ ಸ್ವಜಾತಿಯವರೇ ಬೇರೆ ಕುಲದವರಿಗಿಂತ ಕೀಳಾದರೆ ವಲಯರು ಉರಿಮೆ ಬೆಳೆಯಬಹುದು, ಛತ್ರಿ ಚಾಮರ ಹಿಡಿಯಬಹುದು, ಸೂತಕದ ಛಾಯೆ ಮಾಯವಾಯಿತೆ. 15. ಖ್ಯಾತಲಿಂಗೇಶ್ವರನಿಗೆ ಮಾದಿಗರ ಕದುರ, ಜುಂಜಪ್ಪನಿಗೆ ಮಾದಿಗರ ಹೀಕೋಪ, ಪಾಟೆ ದೇವರಿಗೆ ಚಲವಾದಿ ಬಸಮ್ಮ. ಖ್ಯಾತಲಿಂಗೇಶ್ವರ ಶ್ರೀಮಂತ ಮನೆಗಾರರ ಮನೆಯ ಮುಂದೆ ಭಿಕ್ಷೆ ಬೇಡಿ ಬಾರು ಕೋಲಿನಿಂದ ಒಡೆ ತಿಂದಿರುವುದು. ನಿಮ್ಮ ಆರಾಧ್ಯ ದೇವರುಗಳೇ ಭಕ್ತರನ್ನು ಸ್ವೀಕರಿಸಿ ಅವರಿಂದ ಸೇವೆ ಮಾಡಿಸಿಕೊಂಡಿರುವಾಗ ಭಕ್ತರು ದೇವರನ್ನು ಮೀರಿಸಬಲ್ಲ ಎಂಬ ದೃಷ್ಟಾಂತಗಳಿವೆ. ಹೀಗಿರುವಾಗ ಅಸ್ಪೃಶ್ಯರಂತೆ ನೋಡುವುದು ಸರಿಯೇ? 16. ಚಲವಾದಿ ಬಸಮ್ಮನ ವಂಶಸ್ಥರು ಪಾಟೆ ದೇವರಿಗೆ ಭಕ್ತರಾಗಿ ನಡೆದುಕೊಂಡು ಪೂರ್ಣವರ ಗೊಲ್ಲರಾಗಿ ಪರಿವರ್ತನೆಯಾದರೆಂದು ಉಲ್ಲೇಖವಿದೆ. ಪುಟ 166. ನಂದಿಯಲ್ಲಿ ಗುಡಿಕೆಟ್ಟಿಗೆ ಸೇರಿದ ಕಾಡುಗೊಲ್ಲರು ಚಲವಾದಿ ಬಸಮ್ಮ ವಂಶಸ್ಥರೆಂದು ಕರಡಿ ಗುಂಡಪ್ಪನ ಪ್ರಮಾಣ ವಚನದಂತೆ ಇಂದಿಗೂ ಬಸವನ ವಂಶಸ್ಥರಿಗೆ ವಿವಾಹ ಸಂಬಂಧ ಬೆಳೆಸುತ್ತಿದ್ದಾರೆ. ಈ ಅಂಶ ಗಮನಿಸಿದರೆ ಪೋಲ್ನವರ ಗೊಲ್ಲರ ಬಗ್ಗೆ ಸಂಶಯ ಬರುವುದಿಲ್ಲವೇ? 17. ಕುಲದೇವರೆನಿಸಿಕೊಂಡ ಜುಂಜಪ್ಪ ಹೊರ ರಾಜ್ಯಕ್ಕೆ ಹೋಗಿ ಸೂತಕದಲ್ಲಿ ಮುಳುಗಿದ್ದು ತಾಳೆದುರ್ಗಿ ಸೀರೆ ಕೊಡವಿದಾಗ ಜುಂಜಪ್ಪನಿಗೂ ಹೊರ ರಾಜ್ಯಕ್ಕೆ ಹೋಗಿ ಸೂತಕ ತಗಲಿದ್ದು ಗಮನಿಸಿದಾಗ ಹುಟ್ಟಿ ಸಾಯುವ ಮಾನವ ಸೂತಕ ಛಾಯೆಗೆ ಅರುಬಿ ಅಂಬರಿಸಿ ಮೂರ್ಖತನ ಪ್ರದರ್ಶಿಸುತ್ತಿರುವುದು ಸರಿಯೇ? 18. ಬಸ್ಸಿನಲ್ಲಿ ಪ್ರಯಾಣ ಮಾಡಬಾರದು, ವಿದ್ಯುತ್ ಕಂಬದ ತಂತಿಯ ಕೆಳಗೆ ನೆರಳಿನಲ್ಲಿ ಹೋಗಬಾರದು, ನೆರಳು ಬೀಳಬಾರದು, ಉರುಳಿ ನವಣೆ ಮುಟ್ಟಬಾರದು ಎಂಬ ನಿಯಮಗಳು ಕಾಡುಗೊಲ್ಲರಲ್ಲಿ ಮನೆ ಮಾಡಿಕೊಂಡಂತಿದೆ. ಹಬ್ಬ ಹರಿದಿನಗಳಲ್ಲಿ ಬೇಯಿಸಿದ ಉರುಳಿ ನವಣೆಗಳನ್ನು ಪ್ರಸಾದವೆಂದು ತಿನ್ನಬಹುದು. ವರ್ಷದ ಉಳಿದ ದಿನಗಳಲ್ಲಿ ಪ್ರಸಾದವೆಂದು ತಿನ್ನಬಾರದು. ವರ್ಷದ ಉಳಿದ ದಿನಗಳಲ್ಲಿ ಉರುಳಿ ನವಣೆ ಮುಟ್ಟುವಂತಿಲ್ಲ, ಮುಟ್ಟಿದರೆ ಬತಗಿಡುವರೆಂಬ ನಂಬಿಕೆ. ಉರುಳಿ ನವಣೆ ಪ್ರಸಾದ ರೂಪದಲ್ಲಿ ದೇವರಿಗೆ ಅರ್ಪಿಸಿದ ಮೇಲೆ ದೇವರು ಬತಗಿಡಲಿಲ್ಲವೇ? ಆ ಪ್ರಸಾದ ಸ್ವೀಕರಿಸಿದ ಮೇಲೆ ಪೂಜಾರಿ ಜೊತೆಗೂಡಿ ಎಲ್ಲರೂ ಬತಗಿಡಲಿಲ್ಲವೇ? ಹಬ್ಬದ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಮುಟ್ಟಿದವರು ಮಾತ್ರ ಬತಗಿಡುವೆ. ಎಂತಹ ವಿಪರ್ಯಾಸ! 19. ದೇವರಿಗೆ ಪೂಜೆ ಮಾಡುವುದು ಪೂಜಾರಿಯ ಕಾಯಕ, ಉರಿಮೆ ಬಡಿಯುವುದು ವಲಯರ ಕಾಯಕ. ಇಬ್ಬರ ಕಾಯಕವೂ ಒಂದೇ. ದೇವರಿಗೆ ಇಬ್ಬರ ಕಾಯಕವು ಪ್ರಿಯವಾದದ್ದೇ. ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ನಿರ್ಧರಿಸಿ. 20. ಎತ್ತಯ್ಯ ಎಡಗಿ ಗೆಜ್ಜೆ ಕಾಲಿನ ಮಲ್ಲಮ್ಮ, ಗೆಜ್ಜೆ ಕಾಲು ಬಲ್ಲಮ್ಮನ ತಮ್ಮ ಹುಲಗಾರಿ. ಎತ್ತಯ್ಯನ ದನಗಳ ಕಾಯುವ ಕಾಯಕ ಸಾನಿಯರು ಮೋಹಗೊಂಡು ಗುಡ್ಡದ ಬೋರಿ ಎತ್ತಯ್ಯನ ಗುಂಡ ಬಚ್ಚಲಲ್ಲಿಟ್ಟು ಸ್ನಾನ ಮಾಡಿ
ಬತ ಕೆಡಿಸುವುದರಲ್ಲಿದ್ದಾಗ ಹುಲಗಾನಿ ಎತ್ತಯ್ಯನು ರುಂಡ ಅಪಹರಿಸಿ ರುಂಡ ಮುಂಡ ಸೇರಿಸಿ ಪ್ರಾಣ ಪಡೆದರೆಂದು ಪ್ರತೀತಿ.